ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದ್ಬಿಟ್ಟು ಓಸ್ಟ್ ಬಗ್ಗೆ. ಕನ್ನಡ ಬಿಗ್ ಬಾಸ್ ನಿಮಗೆ ಸೀಸನ್ 10 ಗೊತ್ತಾಯಿತು ಹೆಂಗೆ ಹೋಯ್ತು, ಎಷ್ಟು ಕಾಂಟ್ರವರ್ಸಿ ಬಂತು ಅಂತ. ಅದರಲ್ಲಿ ನಮ್ರತಾ ಮತ್ತು ಕಾರ್ತಿಕ್ ಅವ್ರ ವಿಚಾರ ಬಂದಾಗ ಯಾಕೆ ಸುದೀಪ್ ಸರ್ ಅಡ್ರೆಸ್ ಮಾಡ್ತಿಲ್ಲ ಅಂತ ಒಂದು ಬ್ಯಾಡ್ ಒಪಿನಿಯನ್ ಆಗಲಿ ಸುದೀಪ್ ಸರ್ ಬಗ್ಗೆ, ಇದೆಲ್ಲ ನಡೆಯೋಕ್ಕಾಗುತ್ತೆ. ಸೊ ಆಗ ನಮಗೆ ಸೀಸನ್ 10 ಎಂಡಿಂಗಲ್ಲಿ ಒಂದು ಎಲ್ಲ ಕಾಂಟ್ರವರ್ಸಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ಗೆ ಹೋಸ್ಟ್ ಆಗಿ ಇರ್ತಾರಾ ಇಲ್ಲಾಂದ್ರೆ ಇರಲ್ವಾ? ಯಾಕಂದ್ರೆ ಇಷ್ಟು ಬ್ಯಾಡ್ ನ್ಯೂಸ್ ಬಂದಾಗೂ ಕೂಡ ಯಾವುದೇ ಒಂದು ಫೇಮಸ್ ಹೀರೋ ಒಂದು ಏನದು ರಿಯಾಲಿಟಿ ಶೋಗೆ ಹೋಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಅಷ್ಟು ನೆಗೆಟಿವಿಟಿ ಹೊತ್ಕೊಂಡಿದ್ದಾರೆ ಈ ಸೀಸನಲ್ಲಿ ಅಂತ ತುಂಬ ರ್ಯೂಮರ್ಸ್ ಬಂತು. ಎಕ್ಸಾಂಪಲ್, ಬೆಂಕಿ ಎಲಿಮಿನೇಷನ್ ಆದಾಗ ಅಸಲು ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬೆಂಕಿ ಎಲಿಮಿನೇಟ್ ಆಗ್ತಾರೆ ಅಂತ. ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ದಿಢೀರನೇ ಆಚೆ ಬಂದಿದ್ದು ತುಂಬ ಸರ್ಪ್ರೈಸಿಂಗ್ ಅನ್ನಿಸ್ತು. ಯಾಕಂದರೆ ಅಲ್ಲಿ ಅವ್ರಿಗಿಂತೂ ತುಂಬ ವೀಕ್ ಆಗಿರೋ ಕಂಟೆಸ್ಟೆಂಟ್ಸ್ ತುಂಬ ಇದ್ರು. ನಮ್ರತಾ ಆಗಿರ್ಬೋದು, ತುಕಾಲಿ ಆಗಿರ್ಬೋದು, ಅವರೆಲ್ಲರೂ. ಸೊ ಹಿಂಗೆ ವೀಕ್ ಆಗಿದಾಗ ಎಲ್ಲರೂ ಅದಕ್ಕೂ ಕೂಡ ಸುದೀಪ್ ಸರ್ನ ಬ್ಲೇಮ್ ಮಾಡಿದ್ದುಂಟು. ಏನು ಹೇಳ್ತಾರೆ ಅಂದರೆ, ಸುದೀಪ್ ಸರ್ ಒಂದು ಕಾಲ್ ತಗೋಬೋದಾಗಿತ್ತಲ್ಲ, ಯಾಕೆ ಚಾನೆಲ್ ಹೇಳಿದ ಥರನೇ ಕುಣಿತಾ ಇದ್ದಾರೆ ಅಂತ ಹೇಳೋದಾಗಿರ್ಬೋದು. ಮತ್ತು ವಿನಯ್ ಅಷ್ಟು ಜಗಳ ಮಾಡಿದ್ರು ಕೂಡ ಒಂದು ಸಲನೂ ಕೂಡ ಒಬ್ಬರು ಸುದೀಪ್ ಸರ್ ಅನ್ನೋರು ಅವರಿಗೆ ಈ ಥರ ಬಿಹೇವ್ ಮಾಡಬೇಡ್ರಿ, ಕಂಟ್ರೋಲ್ ಯುವರ್ ಆ್ಯಂಗರ್, ಕಂಟ್ರೋಲ್ ಅಂತ ಯಾವತ್ತೂ ಹೇಳಿಲ್ಲ. ನೀವು ತೆಲುಗು ಬಿಗ್ ಬಾಸ್ ನೋಡಿದ್ರೆ ಸನ್ನಿ ಅವರಿದ್ರು. ಸನ್ನಿ ಅವರು ಕೂಡ ತುಂಬ ಕೋಪ ಮಾಡ್ಕೊಳ್ಳೋರು, ಬಟ್ ಅವರು ಕೂಡ ವ್ಯಾಲಿಡಾಗಿ ಕೋಪ ಮಾಡ್ಕೊಳ್ಳೋರು. ಬಟ್ ಇವರು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೋಪ ಮಾಡ್ಕೊಳ್ಳೋರು. ಅದನ್ನ ಒಂದು ಸಜೆಷನ್ ಕೊಟ್ಬಿಟ್ಟು ಸುದೀಪ್ ಸರ್ ವಿನಯ್ಗೆ ಒಂದು ಒಳ್ಳೆ ರೀತಿ ಗೇಮ್ ಆಡೋಕ್ಕೆ ಹೆಲ್ಪ್ ಮಾಡ್ಬೋದಿತ್ತು. ಆದರೆ ಅವ್ರ ಆ್ಯಂಗರ್ನ ಒಂದು TRPಗೋಸ್ಕರ ಇಟ್ಕೊಳ್ಳೋಕ್ಕೆ ಒಂದು ಸಜೆಷನ್ ಕೂಡ ಕೊಡಲಿಲ್ಲ. ಸುದೀಪ್ ಸರ್ ಹೆಂಗೆ ಅಂತ ತುಂಬ ನೆಗೆಟಿವಿಟಿ ಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ಎಲ್ಲ ನೆಗೆಟಿವಿಟಿನೂ ಕನ್ಸಿಡರ್ ಮಾಡಿಕೊಂಡು ಈ ಸೀಸನಲ್ಲಿ ಸುದೀಪ್ ಸರ್ ಹೋಸ್ಟ್ ಆಗಿ ಬರಲ್ವಾ? ಇನ್ನು ಯಾರಾದರೂ ಬರ್ತಾರಾ? ಯಾರಾದರೂ ಬಂದರೆ ಯಾರು ಬರ್ತಾರೆ? ಈ ಥರ ಸುದೀಪ್ ಸರ್ ಬರಲಿಲ್ಲ ಅಂದರೆ ನಾವು ಎಪಿಸೋಡ್ ನೋಡೋಕ್ಕಾಗುತ್ತಾ? ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಅನ್ನೋ ಡೌಟ್ಸ್ ಎಲ್ಲರೂ ನಿಮಗಿರುತ್ತೆ. ಅದಕ್ಕೆ ನಾನು ಕ್ಲಾರಿಟಿ ಕೊಡೋದೇನೆಂದರೆ, ಸುದೀಪ್ ಸರ್ ನಿಜವಾಗ್ಲೂ ಬರ್ತಾರೆ ಹೋಸ್ಟಾಗೆ. ಯಾಕಂದರೆ ಎಷ್ಟೇ ನೆಗೆಟಿವ್ ರ್ಯೂಮರ್ಸ್ ಇರ್ಬೋದು, ಬಿಗ್ ಬಾಸಲ್ಲಿ ಸುದೀಪ್ ಸರ್ ಇಲ್ಲ ಅಂದರೆ ಬಿಗ್ ಬಾಸ್ಗೆ ಒಂದು ಕಳೆ ಇರಲ್ಲ. ಅದನ್ನು ನಾವೆಲ್ಲ ಒಪ್ಕೋಬೇಕಾಗಿರೋದೆ. ಸುದೀಪ್ ಸರ್ ಬರ್ತಾರೆ. ಈ ಸಲ ಕೂಡ OTT ಸೀಸನ್ಗೆ ಒಂದು ಹೋಸ್ಟ್ ಆಗಿ ಅವ್ರ ಕಾರ್ಯನ ನಿರ್ವಹಿಸ್ತಾರೆ. ಅದನ್ನ ಯಾರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನೇ ನಾನು ಈ ವಿಡಿಯೋಲಿ ಹೇಳೋಕ್ಕೆ ನಿಮ್ಗೆ ಇಷ್ಟಪಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.